ನೋಡಿ ಅವರನ್ನು ಆರೋಪಿಯನ್ನಾಗಿ ಕೂಡ ಇವತ್ತು ಏನು ಜಜ್ಮೆಂಟ್ ಆಗಿಲ್ಲ, ಅದನ್ನು ಕೂಡ ನೋಡ್ಬೋದು. ಇವತ್ತು ಈಗ ನಾನು ಹೇಳ್ಬೇಕು ಕುಂತ್ರೆ ನಿಮ್ಗೆ ಸರಿ ಕಾಣೋದಿಲ್ಲ, ಯಾಕಂದರೆ ಬಿಹಾರ್ ಮುಖ್ಯಮಂತ್ರಿ ಮೇಲೆ ಎಷ್ಟು ಕೊಲೆ ಆರೋಪ ಇದೆ, ಆಮೇಲೆ ಬೇರೆ ಬೇರೆ ಕೇಂದ್ರ ಸಚಿವರ ಮೇಲೆ ಕೂಡ ಅನೇಕ ಕ್ರಿಮಿನಲ್ ಚಾರ್ಜಸ್ ಇವೆ. ಆ ರೀತಿ ಇದು ಅಪೋಸಿಷನು ಇದು ರಾಜಕೀಯವಾಗಿ ಬಳಸ್ಕೊಳ್ತಾರೆ. ಯಾರು ಅವಾಗ ನೋಡಿ, ಅವಾಗ ಯಾಕೆ ರಾಜೀನಾಮೆ ಕೊಟ್ಟರು ಅಂತಂದರೆ ಒಂದು ಈ ರೀತಿ ಆರೋಪ ಬಂದಿದೆ, ಅದಕ್ಕೆ ನಾನು ಎನ್ಕ್ವೈರಿ ನೀವು ಮಾಡಲಿ ಅಂತ ಮಾಡಿ ಅವರು ಕೊಟ್ಟಿದ್ದಾರೆ. ನೀವು ಅದನ್ನು ಕ್ರೊನಾಲಜಿ ಆಫ್ ದ ಇವೆಂಟ್ಸ್ ನೋಡಿ, ಇದು CBIಯಿಂದ ಒಂದು ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಈಗೇನು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ರಲ್ಲಿ ಅವರಲ್ಲಿ ಏನೂ ಇಲ್ಲ ಅಂತ ಆಗಿದೆ ರಿಪೋರ್ಟು. ಹಾಗಾಗಿ ಮತ್ತು ನಮ್ಮಲ್ಲಿ ರಿಪೋರ್ಟ್ ಕೊಟ್ಟಿರೋದು ಮುಕ್ತ ಆಗಿದ್ದಾರೆ. ಅವ್ರು CBI ಆದವ್ರು ಏನೇನೋ ಮಾಡಿ ಅವರಿಗೆ ಇಂಡಕ್ಟ್ ಮಾಡ್ತಾ ಇದ್ದಾರೆ. SIT ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ವಾಪಸ್ ಇಂಡಕ್ಟ್ ಆಗಿದೆ. ಧ್ವಜಾರೋಹಣ ಮಾಡಕ್ಕೆ ಹೋಗಲ್ಲ ಅಂತ ಹೇಳಿಲ್ಲ ಅವರು, ನನಗೆ ಉಸ್ತುವಾರಿ ಸಚಿವ ಬೇಡ ಅಂತ ಹೇಳಿದ್ದಾರೆ. ಈಗ ನೀವು ಎರಡಕ್ಕ ಲಿಂಕ್ ಮಾಡಕ್ಕೆ ಹೋಗ್ಬೇಡಿ. ನೋಡಿ, ಅವರು ಏನಾದರೂ ಧ್ವಜಾರೋಹಣ ಮಾಡಲ್ಲ ಅಂತ ಹೇಳಿದ್ದಾರೆ. ಅವ್ರೇನು ಹೇಳಿದ್ದಾರೆ, ನನಗೆ ಜಿಲ್ಲಾ ಉಸ್ತುವಾರಿ ಬೇಡ ಸದ್ಯಕ್ಕೆ, ನಾನು ಬೇರೆಯವ್ರಿಗೆ ಯಾರಿಗಾದ್ರೂ ಕೊಡಿ ಅಂತ ಕೇಳಿದ್ದಾರೆ ಅವರು ಅಷ್ಟೇ. ಅದಕ್ಕೆ ಜಿಲ್ಲಾ ಉಸ್ತುವಾರಿ ಬೇಡ ಅಂದರೆ ನೀವು ಧ್ವಜಾರೋಹಣ ಮಾಡಲ್ಲ ಅಂತ ಅರ್ಥ. ಅವ್ರೇನು ಹೇಳಿದ್ದಾರೆ, ನಾನು ವೈಯಕ್ತಿಕವಾಗಿ ಈಗ ಬೆಂಗಳೂರಲ್ಲಿ BBMP ಎಲೆಕ್ಷನ್ ಇದೆ. BBMP ಎಲೆಕ್ಷನ್ ಇರೋದ್ರಿಂದ ಅವ್ರ ಮತಕ್ಷೇತ್ರದಲ್ಲಿ ಇರೋದ್ರಿಂದ, ಆಮೇಲೆ ಎಂಥದ್ದು ಅವ್ರಿಗೆ ಒಂದು ಜವಾಬ್ದಾರಿ ಇರೋದ್ರಿಂದ ನನಗೆ ಇಲ್ಲಿ ಜಾಸ್ತಿ ಟೈಮ್ ಕೊಡಬೇಕಾಗುತ್ತೆ. ನಾನು ವಿಜಯನಗರಿಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ನನಗೆ ಯಾರಿಗಾದ್ರೂ ಕೊಡಿ ಅಂತ ಹೇಳಿದ್ದಾರೆ. ಧ್ವಜಾರೋಹಣ ಬೇರೆ, ನೀವು ತಪ್ಪು ಅರ್ಥ ಮಾಡ್ಕೊಳ್ಳಿ. ಅವ್ರು ಧ್ವಜಾರೋಹಣವಲ್ಲ ಅಂತ ಹೇಳಿಲ್ಲ, ನನಗೆ ಜಿಲ್ಲಾ ಉಸ್ತುವಾರಿ ಬೇಡ ಅಂತ ಹೇಳಿದ್ದಾರೆ. ಸುನೀಲ್ ಕುಮಾರ್ ಅವ್ರು ಏನಾದರೂ ಹೇಳ್ಬೋದು ಸದನದಲ್ಲಿ, ಯಾಕಂದರೆ ಫ್ರೀಡಮ್ ಇದೆ ನಮ್ಮ ದೇಶದಲ್ಲಿ, ಯಾರೇನು ಬೇಕಾದರೂ ಹೇಳ್ಬೋದು. ಆದರೆ ನಾವು ಕೂಡ ಅದು ಅನಲೈಸ್ ಮಾಡಬೇಕು ತಾನೆ. ಅವ್ರು ಏನು ಹೇಳಿದ್ದಾರೆ, ಅವರು ಒಂದು ಹೇಳಿದ್ದು ನಾವೊಂದು ಇಂಟರ್ಪ್ರಿಟ್ ಮಾಡೋದಂದರೆ, ನನಗೆ ಯಾವುದೋ ಕಾರಣಕ್ಕೆ ನನಗೆ ನನ್ನ ಯಾದಗಿರಿ ಜಿಲ್ಲಾ ಬೇಡಪ್ಪ ಅಂತಂದರೆ ನಾನು ಧ್ವಜಾರೋಹಣ ಮಾಡಲ್ಲ ಅಂತ ಅರ್ಥನಾ? ಇಟ್ಸ್ ನಾಟ್ ಲೈಕ್